ವೀಕ್ಷಕರೇ 2023ರಲ್ಲಿ ಫೋರ್ಬ್ಸ್ ಇಂಡಿಯಾದ ವಿಶ್ವದ ಶ್ರೀಮಂತ ನಟರ ಪಟ್ಟಿಯನ್ನ ಪ್ರಕಟ ಮಾಡಿತು. ಅದರಲ್ಲಿ ಬಾಲಿವುಡ್ನ ಬಾದ್ಶಾ ಅಂತಾನೆ ಕರೆಸಿಕೊಳ್ಳುವಂತ ಶಾರುಖ್ ಖಾನ್ 4ನೇ ಸ್ಥಾನದಲ್ಲಿದ್ರು. ಆಗ ಅವರ ಒಟ್ಟು ಆಸ್ತಿ ಸುಮಾರು 6400 ಕೋಟಿಯಷ್ಟಿತ್ತು. ಅಂದ್ರೆ ಇದು ಜಾಕಿ ಚಾನ್ ಅಥವಾ ಟಾಮ್ ಕ್ರೂಸ್ ನಂತ ಇತರೆ ಹಾಲಿವುಡ್ ಸ್ಟಾರ್ ನಟರ ಆಸ್ತಿಗಿಂತನೂ ಕೂಡ ಹೆಚ್ಚಿತ್ತು. ಆದ್ರೆ ವೀಕ್ಷಕರೇ, ಅಚ್ಚರಿಯ ವಿಷಯ ಏನು ಅಂದ್ರೆ ಬಾಲಿವುಡ್ ಕಿಂಗ್ ಅಂತಾನೆ ಕರೆಯಲ್ಪಡುವಂತ ಶಾರುಖ್ ಖಾನ್ ಸಿನಿಮಾಗಳ ಮೂಲಕ ಗಳಿಸೋದು ಅತ್ಯಲ್ಪ ಮಾತ್ರ. ಅಂದ್ರೆ ಅವರ ಒಟ್ಟು ನಿವ್ವಳ ಮೌಲ್ಯದ ಅತ್ಯಂತ ಕಡಿಮೆ ಭಾಗ ಮಾತ್ರ ಅವರ ಸಿನಿಮಾಗಳಿಂದ ಬರುತ್ತೆ. ಶಾರುಖ್ ಖಾನ್ ನಟನಾಗಿ ಎಲ್ರಿಗೂ ಪರಿಚಯ. ಆದ್ರೆ ನಟನೆಯಿಂದ ಅವರು ಕಡಿಮೆ ಹಣವನ್ನು ಗಳಿಸಿದ್ರು ಕೂಡ ಏಷ್ಯಾದ ಅತ್ಯಂತ ಶ್ರೀಮಂತ ಮತ್ತು ವಿಶ್ವದ 4ನೇ ಶ್ರೀಮಂತ ನಟನಾಗಿದ್ದು ಹೇಗೆ ಎಂಬ ಪ್ರಶ್ನೆ ಉದ್ಭವಿಸುತ್ತೆ. ವೀಕ್ಷಕರೇ, ವಾಸ್ತವದಲ್ಲಿ ಶಾರುಖ್ ಖಾನ್ ಬಾಲಿವುಡ್ನ ಅತಿ ದೊಡ್ಡ ನಟನಲ್ಲದೆ ಒಬ್ಬ ಸೂಪರ್ ಸಕ್ಸಸ್ ಬಿಸಿನೆಸ್ ಮ್ಯಾನ್ ಕೂಡ ಹೌದು. ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಶಾರುಖ್ ಖಾನ್ ಏಷ್ಯಾದ ಶ್ರೀಮಂತ ನಟನಾಗಿ ಹೊರಹೊಮ್ಮಿದ್ದು ಹೇಗೆ, ಅವರು ಇಷ್ಟೊಂದು ಹಣವನ್ನ ಹೇಗೆಲ್ಲ ಸಂಪಾದನೆ ಮಾಡಿದ್ರು ಅನ್ನೋದನ್ನ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಯಾವುದೇ ಹಿನ್ನೆಲೆ ಇಲ್ಲದೆ ಕೆಳ ಮಧ್ಯಮ ವರ್ಗದ ಕುಟುಂಬದ ಹುಡುಗ ಹೇಗೆ ಬಾಲಿವುಡ್ನ ಅತಿ ದೊಡ್ಡ ಸೂಪರ್ ಸ್ಟಾರ್ ಮತ್ತು ವಿಶ್ವದ ಅತ್ಯಂತ ಶ್ರೀಮಂತ ನಟನಾದ ಎಂಬುದು ಒಂದು ಆಸಕ್ತಿಕರ ಕತೆ. ಬಾಲ್ಯದಲ್ಲಿ ದೆಹಲಿಯ ಪೂಸಾ ರಸ್ತೆಯ ಒಂದು ಚಿಕ್ಕ ನಿವಾಸದಲ್ಲಿ ವಾಸ ಮಾಡುತ್ತಿದ್ದಂತ ಶಾರುಖ್ ಶಾಲಾ ಶಿಕ್ಷಣ ಮುಗಿಸಿ 12ನೇ ತರಗತಿ ನಂತರ ದೆಹಲಿಯ ಹಂದ್ರಾಸ್ ಕಾಲೇಜ್ನಲ್ಲಿ ಎಕನಾಮಿಕ್ಸ್ ಅನ್ನ ಓದಿದ್ರು. ಬಹುಶಃ ಅವರ ವೃತ್ತಿ ಜೀವನ ಇಲ್ಲಿಂದನೇ ಶುರುವಾಯಿತು. ಅಲ್ಲಿ ಅರ್ಥಶಾಸ್ತ್ರದಲ್ಲಿ ಪದವಿಯನ್ನ ಪಡೆದಿದ್ದರಾದ್ರೂ ಅದೇ ಒಂದು ಕಾಲೇಜಲ್ಲಿ ನಟನೆಯಲ್ಲೂ ಕೂಡ ಆಸಕ್ತಿಯನ್ನ ಬೆಳೆಸ್ಕೊಂಡಂತ ಶಾರುಖ್ ಕಾಲೇಜ್ ನಟನ ಕ್ಲಬ್ಗಳಲ್ಲಿ ಸಾಕಷ್ಟು ಶೋವನ್ನ ಕೊಡ್ತಿದ್ರು. ನಟನೆ ಮೇಲೆ ತುಂಬಾ ಪ್ರೀತಿನ ಬೆಳೆಸ್ಕೊಂಡಂತ ಶಾರುಖ್ ಕೊನೆಗೂ ಓದನ್ನ ಬಿಟ್ಟು ನಟನಾಗೋದಕ್ಕೆ ಮುಂಬೈಗೆ ಬಂದೇ ಬಿಟ್ಟಿದ್ರು. ಆದ್ರೆ ಮುಂಬೈನಲ್ಲಿ ಕೆಲಸ ಸಿಗೋದು ಈ ಶಾರುಖ್ ಖಾನ್ ಭಾವಿಸಿದಷ್ಟು ಸುಲಭ ಆಗಿರ್ಲಿಲ್ಲ. ಆ ಒಂದು ಸಮಯದಲ್ಲಿ ಅವರು ದೆಹಲಿಯಿಂದ ಮುಂಬೈಗೆ ಕೇವಲ 20 ರೂಪಾಯಿ ಇಟ್ಕೊಂಡು ಬಂದಿದ್ರು. ವಾಸ ಮಾಡೋದಕ್ಕೆ ಮನೆ ಕೂಡ ಇರ್ಲಿಲ್ಲ, ಜೇಬ್ನಲ್ಲಿ ಹಣ ಕೂಡ ಇರ್ಲಿಲ್ಲ. ಆಗ ರಾಜೀವ್ ತಮ್ಗೆ ಹಲವು ತಿಂಗಳ ಕಾಲ ಖರ್ಚಿಗೆ ಹಾಗೂ ಮನೆಯ ಬಾಡಿಗೆ ಹಣವನ್ನು ಕೊಟ್ಟಿದ್ರು ಅಂತ ಶಾರುಖ್ ಈಗಲೂ ಕೂಡ ನೆನಪಿಸ್ಕೊಳ್ತಾರೆ. ಮುಂಬೈನಲ್ಲಿ ಕಷ್ಟಪಟ್ಟು ಹಲವು ಆಡಿಷನ್ಗಳನ್ನ ಕೊಟ್ಟ ನಂತರ ಶಾರುಖ್ ಖಾನ್ಗೆ ಅಂತಿಮವಾಗಿ ಫೌಜಿ ಮತ್ತು ಸರ್ಕಸ್ ಎಂಬ 2 ಟಿವಿ ಸರಣಿಗಳಲ್ಲಿ ನಡೆಸೋದಿಕ್ಕೆ ಆಫರ್ ಬರುತ್ತೆ. 1990ರ ಹೊತ್ತಿಗೆ ಈ 2 ಟಿವಿ ಸರಣಿಗಳು ಶಾರುಖ್ ಖಾನ್ ಅವರನ್ನ ಬಹಳ ಫೇಮಸ್ ಮಾಡಿದ್ವು ಮತ್ತು ಹಣವನ್ನು ಗಳಿಸ್ಕೊಟ್ಟಿದ್ವು. ಆದ್ರೆ ಅವ್ರ ಜೀವನ ಉತ್ತುಂಗಕ್ಕೆ ಏರೋದಕ್ಕೆ ಶುರುವಾಗ್ತಿದ್ದಂತೆಯೇ ಅವ್ರ ಜೀವನದಲ್ಲಿ ಒಂದು ದೊಡ್ಡ ದುರಂತ ಸಂಭವಿಸುತ್ತೆ. ಅವರ ಜೀವನದ ಪ್ರಮುಖ ವ್ಯಕ್ತಿಯಾದಂತ ತಮ್ಮ ತಾಯಿಯನ್ನ ಶಾರುಖ್ ಕಳೆದುಕೊಳ್ತಾರೆ. 1981ರಲ್ಲಿ ಅವರ ತಂದೆಯ ಮರಣದ ನಂತರ ಅವರ ತಾಯಿ ಅವರಿಗೆ ದೊಡ್ಡ ಬೆಂಬಲವಾಗಿ ನಿಂತಿದ್ರು. ತಾಯಿಯ ಮರಣದ ನಂತರ ಶಾರುಖ್ ಸಂಪೂರ್ಣವಾಗಿ ಒಬ್ಬಂಟಿ ಆಗ್ತಾರೆ. ಅವರು ಟಿವಿ ಕಾರ್ಯಕ್ರಮಗಳನ್ನ ಮಾಡ್ತಿದ್ದರಾದ್ರೂ ಅವರನ್ನ ಸಿನಿಮಾದಲ್ಲಿ ನೋಡ್ಬೇಕು ಅಂತಾನೆ ಅವರ ತಾಯಿ ಬಯಸಿದ್ರು. ಹೀಗಾಗಿ ಶಾರುಖ್ ಚಿತ್ರರಂಗಕ್ಕೆ ಬರೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ರು. ಹೀಗಿರುವಾಗ 1992ರಲ್ಲಿ ಶಾರುಖ್ ಖಾನ್ಗೆ ಮೊದಲ ಚಿತ್ರ ಸಿಕ್ಕಿತ್ತು. ಅದುವೇ ದಿವಾನ ಸಿನಿಮಾ. ಈ ಒಂದು ಚಿತ್ರ ಬಾಕ್ಸ್ ಆಫೀಸ್ ನಲ್ಲಿ ಭಾರಿ ಹಿಟ್ ಆಗುತ್ತೆ. ಆದ್ರೆ ಅದಕ್ಕಿಂತ ಮುಖ್ಯವಾದ ವಿಷಯ ಏನಂದ್ರೆ ಬಾಲಿವುಡ್ಗೆ ಹೊಸ ಸೂಪರ್ ಸ್ಟಾರ್ ಶಾರುಖ್ ಖಾನ್ ಸಿಗ್ತಾರೆ. ಅದಷ್ಟೇ ಅಲ್ಲದೆ ಮುಂಬರುವಂತ 7-8 ವರ್ಷಗಳಲ್ಲಿ ಶಾರುಖ್ ಖಾನ್ ಬಾಲಿವುಡ್ಗೆನೆ ಕಿಂಗ್ ಆಗಿ ಮೆರೀತಾರೆ. ಅವರ ನಟನೆಯ ಕರಣ್ ಅರ್ಜುನ್, ಬಾಜಿಗರ್, DDLJ, ದಿಲ್ ತೋ ಪಾಗಲ್ ಹೇ ಈ ರೀತಿ ಇನ್ನೂ ಹಲವು ಚಿತ್ರಗಳು ದೊಡ್ಡ ಹಿಟ್ ಅನ್ನ ಸಾಧಿಸ್ತವೆ. ಈ ಸಿನಿಮಾಗಳ ಮೂಲಕ ಶಾರುಖ್ ಖಾನ್ ಹಣದ ಜೊತೆಗೆ ಕೋಟ್ಯಾಂತರ ಅಭಿಮಾನಿಗಳನ್ನು ಕೂಡ ಗಳಿಸ್ಕೊಳ್ತಾರೆ. ಈ ಒಂದು ಸಮಯದಲ್ಲಿ ಅವರು ನಟನೆಯಿಂದ ಸಾಕಷ್ಟು ಹಣವನ್ನ ಸಂಪಾದಿಸ್ತಾ ಇದ್ರು. ಆದ್ರೆ ಶಾರುಖ್ ಖಾನ್ ಮನಸ್ಸಲ್ಲಿ ಒಂದು ಭಯ ಇತ್ತು. ಈಗ ಸದ್ಯಕ್ಕೇನೋ ನಾನು ಸೂಪರ್ ಸ್ಟಾರ್, ಆದ್ರೆ ಒಂದ್ ವೇಳೆ ಮುಂದೆ ನಾನೇನಾದ್ರೂ ಫ್ಲಾಪ್ ಆದ್ರೆ ಹೇಗೆ ಅಂತ ಯೋಚಿಸ್ತಾ ಇದ್ರು. ಆಗ ಹಣದ ಸಮಸ್ಯೆ ಉದ್ಭವಿಸಿದ್ರೆ ಹೇಗೆ, ಜೀವನ ಸಾಗಿಸೋದಕ್ಕೆ ಕಷ್ಟವಾದ್ರೆ ಏನ್ ಮಾಡೋದು, ಈ ನಟನೆ, ನಾಯಕ ಸ್ಥಾನ ಇವೆಲ್ಲ ಯಾವಾಗಲೂ ಕೂಡ ಹೀಗೇನೆ ಇರೋದಿಲ್ಲ, ಅವಕಾಶಗಳು ಸಿಗದೆ ಹೋದಂತ ಸಮಯದಲ್ಲಿ ಏನ್ ಮಾಡೋದು, ಈ ರೀತಿ ಇತ್ಯಾದಿ ಪ್ರಶ್ನೆಗಳು ಅವರನ್ನ ಕಾಡ್ತಾ ಇದ್ವು. ಅವರ ಆತಂಕ ಸಹಜವಾಗೇ ಇತ್ತು. ಏಕೆಂದ್ರೆ ಹಿಂದೆ ನಡೆದಂತ ಹಲವು ಹೀರೋಗಳ ನಿದರ್ಶನ ಕೂಡ ಕಣ್ಮುಂದೆನೆ ಇದ್ವು. ಬಾಲಿವುಡ್ನ ಅತಿ ದೊಡ್ಡ ಸೂಪರ್ ಸ್ಟಾರ್ಗಳಲ್ಲಿ ಒಬ್ಬರಾದಂತ ರಾಜೇಶ್ ಖನ್ನಾ ಕೂಡ ಒಂದ್ ಕಾಲದಲ್ಲಿ ಸಂಪೂರ್ಣ ಸೋತ್ ಹೋಗಿದ್ರು. ಆಗ ಅವರು ಬಹಳಷ್ಟು ಆರ್ಥಿಕ ಸಮಸ್ಯೆಗಳನ್ನು ಕೂಡ ಎದುರಿಸಿ ಪಡಬಾರದಂತ ಕಷ್ಟವನ್ನ ಪಟ್ಟಿದ್ರು. ಅದಲ್ಲದೆ ಹಲವು ನಾಯಕ ನಟರು ಕೂಡ ಈ ರೀತಿ ತಮ್ಮ ಜೀವನವನ್ನ ದುರ್ಗಮಗೊಳಿಸಿಕೊಂಡಿದ್ರು. ಶಾರುಖ್ ಖಾನ್ ಕೂಡ ತನ್ನ ಆರ್ಥಿಕ ಸ್ಥಿರತೆಯನ್ನು ಕಳೆದುಕೊಳ್ಳುವಂತ ಭಯದಲ್ಲಿದ್ರು. ಆಗ್ಲೇ ನೋಡಿ ಅವರು ನಟನೆ ಹೊರತುಪಡಿಸಿ ಬೇರೆ ಏನಾದ್ರೂ ಮಾಡಬೇಕು ಅಂತ ಯೋಚಿಸಿದ್ದು. ಈ ಒಂದು ಸಮಯದಲ್ಲಿ ಅವರು ತಮ್ಮ ವೃತ್ತಿ ಜೀವನದ ಉತ್ತುಂಗದಲ್ಲಿ ಇದ್ರು. ಪ್ರತಿ ಸಿನಿಮಾ ಕೂಡ ಹಿಟ್ ಆಗ್ತಾ ಇದ್ವು ಮತ್ತೆ ಕೋಟ್ಯಾಂತರ ರೂಪಾಯಿ ಹಣ ಹರಿದು ಬರ್ತಾ ಇತ್ತು. ಆಗ ತಮ್ಮದೇ ಆದಂತ ಒಂದು ಬಿಸ್ನೆಸ್ ಶುರು ಮಾಡೋದಕ್ಕೆ ಇದೇ ಸೂಕ್ತ ಸಮಯ ಅಂತ ಶಾರುಖ್ ಭಾವಿಸಿದ್ರು. ತಡ ಮಾಡದೆ 1999ರಲ್ಲಿ ಅವರು ನಟಿ ಜೂಹಿ ಚಾವ್ಲಾ ಮತ್ತು ಅವರ ಪತಿ ಜಾಯ್ ಮೆಹ್ತಾರೊಂದಿಗೆ ಪ್ರೊಡಕ್ಷನ್ ಕಂಪನಿಯನ್ನ ಶುರು ಮಾಡ್ತಾರೆ. ಆದ್ರೆ ಡ್ರೀಮ್ಸ್ ಯುನೈಟೆಡ್ ಎಂಬ ಒಂದು ಹೆಸರಿನ ಆ ಒಂದು ಪ್ರೊಡಕ್ಷನ್ ಕಂಪನಿ ಮೊದಲು ಮಾಡದಂತ ಚಿತ್ರಗಳೆಲ್ಲ ಸೋತು ಹೋಯಿತು. ಈ ಡ್ರೀಮ್ಸ್ ಯುನೈಟೆಡ್ ಕೋಟ್ಯಾಂತರ ರೂಪಾಯಿ ಹಣವನ್ನ ಹೂಡಿಕೆ ಮಾಡಿ ಫಿರ್ ಭಿ ದಿಲ್ ಹೇ ಹಿಂದೂಸ್ತಾನಿ, ಅಶೋಕ ಮತ್ತು ಚಲ್ತೆ ಚಲ್ತೆ ಸಿನಿಮಾಗಳನ್ನ ನಿರ್ಮಿಸಿತು. ಆದ್ರೆ ಆ 3 ಸಿನಿಮಾಗಳು ಕೂಡ ಗಲ್ಲಾಪೆಟ್ಟಿಗೆಯಲ್ಲಿ ಸಂಪೂರ್ಣ ವಿಫಲ ಆದವು. ಅವರ ನಿರ್ಮಾಣ ಕಂಪನಿಯ ಮೊದಲ 2 ಚಿತ್ರಗಳಂತೂ ಹಾಕಿದ ಬಜೆಟ್ ಕೂಡ ವಾಪಸ್ ಬರಲಿಲ್ಲ. ಈ ಒಂದು ಯೋಜನೆಯಲ್ಲಿ ಶಾರುಖ್ ಖಾನ್ ರವರ ಕೋಟ್ಯಾಂತರ ರೂಪಾಯಿ ನಷ್ಟ ಆಯಿತು. ಅದೇ ಒಂದು ಸಮಯದಲ್ಲಿ ಅಮಿತಾಬ್ ಬಚ್ಚನ್ ಅನುಪಸ್ಥಿತಿಯಲ್ಲಿ ಶಾರುಖ್ ಖಾನ್ಗೆ ಕೌನ್ ಬನೇಗಾ ಕರೋಡ್ಪತಿ ಅಂತ ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತ ಅವಕಾಶ ಸಿಕ್ತು.
ಆದ್ರೆ ಪ್ರೇಕ್ಷಕರಿಗೆ ಶಾರುಖ್ ಖಾನ್ ಇಷ್ಟ ಆಗ್ಲಿಲ್ಲ. ಆದ್ರಿಂದಲೇ ಮುಂದಿನ ಸೀಸನ್ ಅಲ್ಲಿ ಮತ್ತೆ ಅಮಿತಾಬ್ ಬಚ್ಚನ್ ಅವರನ್ನ ಕರೆಸಿ ಕೆಬಿಸಿಯನ್ನ ನಡೆಸಿದ್ರು. ಶಾರುಖ್ ಖಾನ್ಗೆ ಈ ಒಂದು ಸಮಯ ತಮ್ಮ ವೃತ್ತಿ ಜೀವನದ ಅತ್ಯಂತ ಕೆಟ್ಟ ಹಂತ ಆಗಿತ್ತು. ಹೀಗಾಗಿ 2003ರಲ್ಲಿ ಅವರು ತಮ್ಮ ಡ್ರೀಮ್ಸ್ ಯುನೈಟೆಡ್ ಕಂಪನಿಯನ್ನ ಮುಚ್ಚಿದ್ರು. ಆದ್ರೆ ಹೇಗಾದರೂ ಸಿನಿಮಾ ನಟನೆ ಬಿಟ್ಟು ಬೇರೆ ಮೂಲದಿಂದ ಹಣ ಬರುವ ಹಾದಿಯನ್ನ ಹುಡುಕ್ಬೇಕು ಅಂತ ನಿರ್ಧರಿಸಿದ್ರು. ಹೀಗಾಗಿ ಮತ್ತೆ ತಮ್ಮ ಪತ್ನಿ ಗೌರಿ ಖಾನ್ ಅವರೊಂದಿಗೆ ಸೇರಿ ರೆಡ್ ಚಿಲ್ಲೀಸ್ ಎಂಟರ್ಟೈನ್ಮೆಂಟ್ ಎಂಬ ಒಂದು ಮತ್ತೊಂದು ನಿರ್ಮಾಣ ಸಂಸ್ಥೆಯನ್ನ ಶುರು ಮಾಡಿದ್ರು. ಈ ಬಾರಿ ಅವರ ಅದೃಷ್ಟ ಖುಲಾಯಿಸಿತ್ತು. ರೆಡ್ ಚಿಲ್ಲೀಸ್ ನ ಮೊದಲ ಚಿತ್ರ ಮೇಹೂನ ಸೂಪರ್ ಹಿಟ್ ಆಗಿತ್ತು. 25 ಕೋಟಿ ರೂಪಾಯಿಗಳಲ್ಲಿ ನಿರ್ಮಾಣದಂತ ಈ ಒಂದು ಸಿನಿಮಾ 70 ಕೋಟಿಗಿಂತ ಹೆಚ್ಚು ಹಣವನ್ನ ಗಳಿಸಿತ್ತು. ನಂತರ ರೆಡ್ ಚಿಲ್ಲೀಸ್ ಎಂಟರ್ಟೈನ್ಮೆಂಟ್ ಆ ಒಂದು ಕಾಲದ ಅತ್ಯಂತ ಐಕಾನಿಕ್ ಮತ್ತು ಅತಿ ದೊಡ್ಡ ಸಿನಿಮಾದಂತ ಓಂ ಶಾಂತಿ ಓಂ ಅನ್ನ ನಿರ್ಮಿಸಿತು. ಇದರ ಒಂದು ಬಜೆಟ್ 40 ಕೋಟಿ, ಆದ್ರೆ ಅದು ವಿಶ್ವಾದ್ಯಂತ ಸುಮಾರು 150 ಕೋಟಿಗೂ ಹೆಚ್ಚು ಹಣವನ್ನ ಗಳಿಸಿತು. ಈ ರೆಡ್ ಚಿಲ್ಲೀಸ್ ಎಂಟರ್ಟೈನ್ಮೆಂಟ್ ಯಶಸ್ವಿ ಚಲನಚಿತ್ರಗಳನ್ನ ನಿರ್ಮಿಸುವಂತ ಯಂತ್ರವಾಗಿ ಮಾರ್ಪಡ್ತು. ಆದ್ರೆ ಶಾರುಖ್ ಖಾನ್ ಇಲ್ಲಿಗೆನೆ ನಿಲ್ಲಿಲ್ಲ. ಆದ್ರೆ ಅವರು ರೆಡ್ ಚಿಲ್ಲೀಸ್ ಅನ್ನ ಮತ್ತಷ್ಟು ವಿಸ್ತರಿಸಿದ್ರು. ರೆಡ್ ಚಿಲ್ಲೀಸ್ ವಿಎಫ್ಎಕ್ಸ್ ಮತ್ತು ರೆಡ್ ಚಿಲ್ಲೀಸ್ ಇಡಿಯಟ್ ಬಾಕ್ಸ್ ಎಂಬ ಮತ್ತೆರಡು ಕಂಪನಿಗಳನ್ನ ತೆರೆದ್ರು. ಇದು ಅನೇಕ ಟಿವಿ ಕಾರ್ಯಕ್ರಮಗಳನ್ನ ನಿರ್ಮಿಸುವುದರ ಜೊತೆಗೆ ಹಲವು ಕೆಲಸವನ್ನ ಮಾಡ್ತಿದ್ವು. ರೆಡ್ ಚಿಲ್ಲೀಸ್ ನ ಈ 2 ಕಂಪನಿಗಳು ಕೂಡ ತುಂಬಾ ಚೆನ್ನಾಗಿ ದುಡಿಯತೊಡಗಿದ್ವು. ಶಾರುಖ್ ಖಾನ್ ವರ್ಷಕ್ಕೆ 500 ಕೋಟಿಗೂ ಹೆಚ್ಚು ಆದಾಯವನ್ನ ಗಳಿಸ್ತಾ ಇದ್ರು. ಈ ಶಾರುಖ್ ತಮ್ಮ ದುಡ್ಡನ್ನ ಬೇರೆ ಎಲ್ಲಿಯಾದ್ರೂ ಹೂಡಿಕೆ ಮಾಡಬಹುದಿತ್ತು. ಆದ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಿದ್ದಂತ ವ್ಯವಹಾರದಲ್ಲಿ ಹೂಡಿಕೆ ಮಾಡಿದ್ರು. ಅದುವೇ ಸಿನಿಮಾ ನಿರ್ಮಾಣ. ಸಿನಿಮಾ ವಿಷಯದ ಹೊರತಾಗಿ ಶಾರುಖ್ ಖಾನ್ಗೆ ಇನ್ನೊಂದು ವಿಷಯದ ಬಗ್ಗೆ ಆಸಕ್ತಿ ಇತ್ತು. ಅದು ಕ್ರಿಕೆಟ್. ಸಿನಿಮಾ ಮತ್ತು ಕ್ರಿಕೆಟ್ಗೆ ಈ ದೇಶದಲ್ಲಿ ಅಸಂಖ್ಯಾತ ಅಭಿಮಾನಿಗಳು ಇರೋದನ್ನ ಮನಗಂಡಂತ ಶಾರುಖ್ ಅಲ್ಲಿಯೂ ಕೂಡ ಹಣವನ್ನ ಹೂಡಿಕೆ ಮಾಡೋದಕ್ಕೆ ನಿರ್ಧರಿಸಿದ್ರು. ಅದಕ್ಕೆ ಅವಕಾಶ ಕೊಟ್ಟಿದ್ದು 2008ರಲ್ಲಿ ಶುರುವಾದಂತ IPL. ಆ ವರ್ಷ ಶಾರುಖ್ ಖಾನ್ ಮತ್ತು ಜೂಹಿ ಚಾವ್ಲಾ ಒಟ್ಟಾಗಿ ಕೋಲ್ಕತಾ ನೈಟ್ ರೈಡರ್ಸ್ ಮಾಲೀಕತ್ವವನ್ನ ಸುಮಾರು 630 ಕೋಟಿ ರೂಪಾಯಿಗೆ ಖರೀದಿ ಮಾಡಿದ್ರು. ಈ ಒಂದು ಬಿಸ್ನೆಸ್ ತಮಗೆ ಸಾಕಷ್ಟು ಹಣವನ್ನ ಗಳಿಸಿಕೊಡುತ್ತೆ ಅಂತ ಅವರು ಭಾವಿಸಿದ್ರು. ಆದ್ರೆ ವಾಸ್ತವದಲ್ಲಿ ಆಗಿದ್ದೇ ಬೇರೆ. ಮೊದಲ 3 ವರ್ಷಗಳಲ್ಲಿ KKR ತಂಡ ತುಂಬಾ ಕಳಪೆ ಪ್ರದರ್ಶನ ಕೊಟ್ಟಿತ್ತು. 2008, 2009 ಮತ್ತು 2010ರಲ್ಲಿ KKR ಪ್ರಶಸ್ತಿಯನ್ನ ಗಳಿಸೋದಿರ್ಲಿ, ಪ್ಲೇ ಆಫ್ ತಲುಪೋದಕ್ಕೂ ಅದು ಸಾಧ್ಯ ಆಗ್ಲಿಲ್ಲ. ಈ ಹೊತ್ತಿಗೆ ಶಾರುಖ್ ಖಾನ್ಗೆ ಅವ್ರ ಕುಟುಂಬದವರು ಕೂಡ KKR ಅನ್ನ ಮಾರಾಟ ಮಾಡುವಂತೆ ಸಲಹೆಯನ್ನ ಕೊಟ್ಟಿದ್ರು. ತಂಡದ ಪ್ರದರ್ಶನ ಎಷ್ಟು ಕೆಟ್ಟದಾಗಿತ್ತು ಅಂದ್ರೆ ಶಾರುಖ್ ಖಾನ್ ಅಕ್ಷರಶಃ ಕಣ್ಣೀರ್ ಹಾಕಿದ್ರು. ಈ ನಡುವೆ ವಾಂಖೇಡೆ ಸ್ಟೇಡಿಯಂನಲ್ಲಿ ದೊಡ್ಡ ವಿವಾದ ನಡೆದು ಅವ್ರ ಮೇಲೆ 5 ವರ್ಷಗಳ ನಿಷೇಧವನ್ನ ಹೇರಲಾಯಿತು. ಕ್ಷುಲ್ಲಕ ವಿಚಾರಕ್ಕೆ ಕ್ರೀಡಾಂಗಣದ ಭದ್ರತಾ ಸಿಬ್ಬಂದಿ ಜೊತೆ ವಾದ ಮಾಡದಂತ ಶಾರುಖ್ ಕೆಟ್ಟ ಭಾಷೆಯನ್ನ ಬಳಸಿದಲ್ಲದೆ ಹೊಡೆಯೋದಕ್ಕೆ ಮುಂದಾಗಿದ್ರು. ಅದುವರೆಗೂ ಈ KKR ತಂಡ ಶಾರುಖ್ಗೆ ನಷ್ಟವನ್ನೇ ಮಾಡಿತ್ತು. ಆದ್ರೆ ಯಾವಾಗ 2011ರ IPL ನ ಹರಾಜ್ನಲ್ಲಿ ಗೌತಮ್ ಗಂಭೀರ್ ಅವರನ್ನ KKR ಖರೀದಿ ಮಾಡ್ತೋ ಆಗ ಅದರ ಅದೃಷ್ಟನೇ ಬದಲಾಯಿತು. 2011ರಲ್ಲಿ ಮೊದಲ ಬಾರಿಗೆ ಈ KKR ತಂಡ ಪ್ಲೇ ಆಫ್ಗೆ ಅರ್ಹತೆ ಪಡೆಯಿತು. ನಂತರ 2012 ಮತ್ತು 2014ರಲ್ಲಿ IPL ನಲ್ಲಿ ಪ್ರಶಸ್ತಿಯನ್ನು ಕೂಡ ಗೆದ್ಕೊಳ್ತು. ಇವತ್ತು KKR ತಂಡ IPL ನಲ್ಲಿ 3 ಪ್ರಶಸ್ತಿಗಳೊಂದಿಗೆ 3ನೇ ಅತ್ಯಂತ ಯಶಸ್ವಿ ತಂಡವಾಗಿ ಮುನ್ನುಗ್ಗಿದೆ. ಮತ್ತೆ ಬ್ರಾಂಡ್ ವ್ಯಾಲ್ಯೂ ವಿಷಯದಲ್ಲಿ KKR $216 ಮಿಲಿಯನ್ ಕೂಡ ಹೆಚ್ಚಿನ ಬ್ರಾಂಡ್ ಮೌಲ್ಯದೊಂದಿಗೆ 3ನೇ ಸ್ಥಾನದಲ್ಲಿ ಇದೆ. 2014ರಲ್ಲಿ 2ನೇ IPL ಪ್ರಶಸ್ತಿಯನ್ನ ಗೆದ್ದ ನಂತರ ಶಾರುಖ್ ಖಾನ್ ಆತ್ಮವಿಶ್ವಾಸವನ್ನ ಹೆಚ್ಚಿಸಿಕೊಂಡಿದ್ರು. ಈ ಒಂದು ವ್ಯವಹಾರದಲ್ಲಿ ಇನ್ನಷ್ಟು ಹೂಡಿಕೆ ಮಾಡಬಹುದು ಅಂತ ಅನ್ಸಿ 2015ರಲ್ಲಿ ವೆಸ್ಟ್ ಇಂಡೀಸ್ T20 ಲೀಗ್ ಅನ್ನು ಕೂಡ ಶುರು ಮಾಡಿದಾಗ ಶಾರುಖ್ ಅಲ್ಲೂ ಕೂಡ ಟ್ರಿನ್ಬ್ಯಾಗೋ ನೈಟ್ ರೈಡರ್ಸ್ ಮಾಲೀಕತ್ವವನ್ನು ಕೂಡ ಖರೀದಿ ಮಾಡಿದ್ರು. ಅವರ ಈ ಒಂದು ನಿರ್ಧಾರ ಅವರಿಗೆ ತುಂಬಾ ಲಾಭವನ್ನೇ ತಂದುಕೊಡ್ತು. ಮುಂದಿನ 6 ವರ್ಷಗಳಲ್ಲಿ ಆ ತಂಡ 4 ಬಾರಿ ಪ್ರಶಸ್ತಿಯನ್ನ ಗೆದ್ಕೊಳ್ತು. ಇದಾದ ನಂತರ ಶಾರುಖ್ ಖಾನ್ CPL ಮಹಿಳಾ ಲೀಗ್ ನಲ್ಲೂ ಕೂಡ ಒಂದು ತಂಡವನ್ನ ಖರೀದಿ ಮಾಡಿದ್ರು. ಅದು ಮೊದಲ ಸೀಸನ್ ನಲ್ಲಿ ಕಪ್ಪನ್ನ ಎತ್ತಿ ಹಿಡಿಯಿತು. ವೆಸ್ಟ್ ಇಂಡೀಸ್ ನಂತರ ಶಾರುಖ್ ಖಾನ್ ದಕ್ಷಿಣ ಆಫ್ರಿಕಾ, ಇಂಗ್ಲೆಂಡ್ ಮತ್ತು USA ಲೀಗ್ಗಳಲ್ಲೂ ಕೂಡ ತಂಡವನ್ನ ಖರೀದಿ ಮಾಡಿದ್ರು. ಮತ್ತೆ ಇವತ್ತು ಈ ಎಲ್ಲಾ ತಂಡಗಳು ದಿ ನೈಟ್ ರೈಡರ್ಸ್ ಗ್ರೂಪ್ ಎಂಬ ಒಂದೇ ಗುಂಪಿನಡಿಯಲ್ಲಿ ಅಸ್ತಿತ್ವದಲ್ಲಿವೆ. ವೀಕ್ಷಕರೇ, ನಿಮ್ಗೆ ಗೊತ್ತಿರಬಹುದು, ಎಲ್ಲ IPL ತಂಡಗಳು ಫ್ರಾಂಚೈಸ್ ಮಾದರಿ ಅಡಿಯಲ್ಲಿ ಹಣವನ್ನ ಗಳಿಸ್ತವೆ. ಪ್ರತಿಯೊಬ್ಬ ತಂಡದ ಆಟಗಾರನ ಜರ್ಸಿ ಮೇಲೆ ಕೆಲವು ಬ್ರಾಂಡ್ ಲೋಗೋ ಇರೋದನ್ನ ನೀವು ನೋಡಿರಬಹುದು. ಈ ಎಲ್ಲ ಕಂಪನಿಗಳು ಮತ್ತು ಬ್ರಾಂಡ್ಗಳು ತಂಡ ತಮ್ಮ ಜರ್ಸಿ ಮೇಲೆ ತಮ್ಮ ಲೋಗೋಗಳನ್ನ ಹಾಕೊಂಡಾಗ ಹಣವನ್ನ ಕೊಡ್ತವೆ. ಈ ಎಲ್ಲ ಹಣ ಆಟಗಾರರಿಗೆ ಹೋಗೋದಿಲ್ಲ, ಬದಲಿಗೆ ಈ ಒಂದು ತಂಡದ ಫ್ರಾಂಚೈಸಿಗೆ ಹೋಗುತ್ತೆ. ಅನೇಕ ಬ್ರಾಂಡ್ಗಳು KKRಗೆ 2 ಅಥವಾ 3 ಪಟ್ಟು ಹಣವನ್ನ ಪಾವತಿಸ್ತವೆ. ಇದಕ್ಕೆ ಕಾರಣ ಶಾರುಖ್ ಖಾನ್ ತಮ್ಮ ಜರ್ಸಿಯನ್ನ ಧರಿಸಿದಾಗ ಕ್ರೀಡಾಂಗಣಕ್ಕೆ ಬರ್ತಾರೆ. ಅವರು ದೊಡ್ಡ ಸೆಲೆಬ್ರಿಟಿ ಆಗಿರೋದ್ರಿಂದ ಮತ್ತಷ್ಟು ಪ್ರಚಾರ ಸಿಗುತ್ತೆ. KKR ಕ್ರಿಕೆಟ್ ತಂಡಗಳನ್ನ ಮಾತ್ರವಲ್ಲದೆ ಸ್ಪೋರ್ಟ್ಸ್ ಸಲಕರಣೆಗಳನ್ನು ಕೂಡ ಮಾರುವಂತ ಶಾಪ್ ಅನ್ನ ಹೊಂದಿದೆ. ಅಲ್ಲಿ ಅದು ಕ್ಯಾಪ್ಗಳು, ಟಿ ಶರ್ಟ್ ಮತ್ತು ಇತರ ಪರಿಕರಗಳನ್ನ ಮಾರಾಟ ಮಾಡುತ್ತೆ. ಇದಲ್ಲದೆ ಶಾರುಖ್ ಖಾನ್ ಕಿಡ್ಜಿನಿಯಾ ಎಂಬ ದೊಡ್ಡ ಕಂಪನಿಯಲ್ಲಿ ಹಣವನ್ನ ಹೂಡಿಕೆ ಮಾಡಿದ್ರು. ಕಂಪನಿ ಮೂಲತಃ 4 ರಿಂದ 16 ವರ್ಷದ ಒಳಗಿನ ಮಕ್ಕಳಿಗಾಗಿ ಒಂದು ಥೀಮ್ ಪಾರ್ಕ್ ಅನ್ನ ನಿರ್ಮಿಸುತ್ತೆ. 2012ರಲ್ಲಿ ಈ ಹೊತ್ತಿಗೆ ಕಿಡ್ಜಿನಿಯಾ 21 ದೇಶಗಳಲ್ಲಿ ಯಶಸ್ವಿ ಬ್ರಾಂಡ್ ಆಗಿ ಮಾರ್ಪಟ್ಟಿತ್ತು. ಮತ್ತೆ ಕಿಡ್ಜಿನಿಯಾ ಭಾರತಕ್ಕೆ ಬಂದಿದ್ದರ ಹಿಂದೆ ಶಾರುಖ್ ಖಾನ್ ಇದ್ರು. ಶಾರುಖ್ ಈ ಒಂದು ಕಂಪನಿಯಲ್ಲಿ 26% ಪಾಲನ್ನ ಹೊಂದಿದ್ದು ಇದೊಂದು ದೊಡ್ಡ ವ್ಯವಹಾರವಾಗಿದೆ. ಇದ್ರ ಜೊತೆಗೆ ಅವರು ಆ ಕಂಪನಿಯ ಬ್ರಾಂಡ್ ಅಂಬಾಸಿಡರ್ ಕೂಡ ಆಗಿದ್ದಾರೆ. ಇದಲ್ಲದೆ ಅವರು ಹ್ಯುಂಡೈ ನಂತರ ಇತರ ಹಲವು ಬ್ರಾಂಡ್ಗಳ ಬ್ರಾಂಡ್ ರಾಯಭಾರಿ ಕೂಡ ಆಗಿದ್ದಾರೆ. ಇವೆಲ್ಲ ಈ ಶಾರುಖ್ ಖಾನ್ ರವರ ಆದಾಯದ ಮೂಲಗಳಾಗಿವೆ.
ಇವತ್ತು ಶಾರುಖ್ ಖಾನ್ ಕೇವಲ ಒಂದು ಬ್ರಾಂಡ್ ಶೂಟ್ಗೆ 10 ಕೋಟಿ ರೂಪಾಯಿ ಹಣವನ್ನ ಸಂಭಾವನೆ ರೂಪದಲ್ಲಿ ಪಡೀತಾರೆ. ಮತ್ತೆ ಈ ಎಲ್ಲಾ ಬ್ರಾಂಡ್ಗಳು ಈ ಕಿಂಗ್ ಖಾನ್ ಅವರ ಬ್ರಾಂಡ್ ಮೌಲ್ಯವನ್ನ ತಿಳಿದಿರುವಂತ ಕಾರಣ ಶಾರುಖ್ ಖಾನ್ಗೆ ಹೆಚ್ಚಿನ ಹಣವನ್ನು ಕೊಡೋದಕ್ಕೆ ಸಿದ್ಧವಾಗಿವೆ. ಪ್ರಸ್ತುತ ಶಾರುಖ್ ಖಾನ್ ಯಾವುದೇ ಸಿನಿಮಾದಿಂದ ಸಂಭಾವನೆ ರೂಪದಲ್ಲಿ 1 ಪೈಸೆಯನ್ನು ಕೂಡ ಪಡೆಯೋದಿಲ್ಲ. ಆಕ್ಟಿಂಗ್ ಆಗಿ ಹಣವನ್ನು ತೆಗೆದುಕೊಳ್ಳೋ ಬದಲು ಶಾರುಖ್ ಖಾನ್ ಆ ಸಿನಿಮಾಗಳ ನಿರ್ಮಾಪಕರ ಜೊತೆ ಲಾಭ ಹಂಚಿಕೆ ಒಪ್ಪಂದವನ್ನ ಮಾಡ್ಕೊಳ್ತಾರೆ. 2023ರಲ್ಲಿ ಬಿಡುಗಡೆಯಾಗಿದ್ದಂತ ಜವಾನ್ ಚಿತ್ರದಲ್ಲಿ ಅವರದ್ದು 60% ಪಾಲಿತ್ತು. ಚಿತ್ರ ಯಶಸ್ವಿಯಾದ್ರೆ ಅವರಿಗೆ ಲಾಭದ 60% ಸಿಗುತ್ತೆ. ಶಾರುಖ್ ಖಾನ್ ನಟನೆಗೆ ಸಂಭಾವನೆ ಪಡೆಯುವಂತ ಮೂಲಕ 20 ರಿಂದ 30 ಕೋಟಿ ರೂಪಾಯಿಯನ್ನ ಗಳಿಸಬಹುದಿತ್ತು. ಆದ್ರೆ ಈ ಒಂದು ಲಾಭ ಹಂಚಿಕೆ ಮಾದರಿಯ ಮೂಲಕ ಅವರು 200 ಕೋಟಿ ರೂಪಾಯಿಯನ್ನ ಗಳಿಸಿದ್ರು. ಸಿನಿಮಾ, ಕ್ರಿಕೆಟ್ ಮತ್ತು ಅವರ ವೈಯಕ್ತಿಕ ಬ್ರಾಂಡ್ ನಿಂದ ಹಣ ಗಳಿಸೋರ ಜೊತೆಗೆ ಶಾರುಖ್ ಖಾನ್ ರಿಯಲ್ ಎಸ್ಟೇಟ್ ಅಲ್ಲೂ ಕೂಡ ಭಾರಿ ಹಣವನ್ನ ಹೂಡಿಕೆ ಮಾಡ್ತಾರೆ. ಅವರ ಅತ್ಯಂತ ಜನಪ್ರಿಯ ಮನೆ ಮುಂಬೈನಲ್ಲಿರುವಂತಹ ಮನ್ನತ್ ಇದಕ್ಕೆ ಸಾಕ್ಷಿ. ಈ ಮನೆ ಈಗ ಸುಮಾರು 200 ಕೋಟಿ ರೂಪಾಯಿ ಬೆಲೆಯನ್ನ ಬಾಳುತ್ತೆ. ಮುಂಬೈ ಮತ್ತು ದೆಹಲಿಗಳಲ್ಲಿ ಇರುವಂತಹ ಬಂಗ್ಲೆಗಳಲ್ಲದೆ ಶಾರುಖ್ ಖಾನ್ ದುಬೈ ಮತ್ತು ಲಂಡನ್ ನಲ್ಲೂ ಕೂಡ ದುಬಾರಿ ರಿಯಲ್ ಎಸ್ಟೇಟ್ ಗಳನ್ನ ಹೊಂದಿದ್ದಾರೆ. ಇವತ್ತು ಶಾರುಖ್ ಖಾನ್ ರವರ ಒಟ್ಟು ಆಸ್ತಿ 7300 ಕೋಟಿಗಿಂತನೂ ಹೆಚ್ಚಿದೆ. ವೀಕ್ಷಕರೇ, ಈ ಶಾರುಖ್ ಖಾನ್ ಒಬ್ಬ ಒಳ್ಳೆ ನಟ ಮಾತ್ರ ಅಲ್ಲದೆ ಅವರೊಬ್ಬ ಚಾಣಾಕ್ಷ ಬಿಸ್ನೆಸ್ ಮ್ಯಾನ್ ಅನ್ನೋದು ಕೂಡ ಇದರಿಂದ ಸಾಬೀತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.